ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂದು ನಗರಸಭೆ ಮಾಜಿ ಸದಸ್ಯೆ ಶಾಮನೂರು ಗೀತಾ ಮುರುಗೇಶ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕ್ಷೇತ್ರದ ಜನರು 4 ರಿಂದ 5 ಬಾರಿ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರನ್ನು ಅಧಿಕ ಮತಗಳಿಂದ ಗೆಲ್ಲಿಸಿ ಶಾಸಕರು ಸಚಿವರನ್ನಾಗಿ ಸಹ ಮಾಡಿದ್ದಾರೆ. ಈ ಹಿನ್ನೆಲೆ ಶಾಮನೂರು ಶಿವಶಂಕರಪ್ಪ ಅವರು ಕಳೆದ ಚುನಾವಣೆಯಲ್ಲಿ ಇದು ನನ್ನ ಕೊನೆಯ ಚುನಾವಣೆ, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುತ್ತೇನೆ ಎಂದು ಹೇಳಿದ್ದರು. ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಆ ಮಾತಿನಂತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ರವರು ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುವ ಮೂಲಕ ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕು. ಎಸ್ ಕುಟುಂಬದವರ ಮೇಲೆ ಅಲ್ಪಸಂಖ್ಯಾತರ ಋಣ ಬಹಳ ಇದೆ, ಆ ಋಣವನ್ನು ಈ ಮೂಲಕ ತೀರಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುರುಗೇಶ್ ಇದ್ದರು. ದಕ್ಷಿಣ ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡಲಿಕ್ಕೆ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿರೋದ್ರಿಂದ ಆ ಕ್ಷೇತ್ರ ತೆರವುಗೊಂಡಿದೆ. ಈಗ ಅಲ್ಲಿಗೆ ನಡೆದಿರತಕ್ಕಂತಹ ಶಾಸಕರ ವಿಧಾನಸಭಾ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕೆಲವು ನಾಯಕರುಗಳು, ಹಿರಿಯರು, ಮುಖಂಡರು ಆ ಭಾಗಕ್ಕೆ ಟಿಕೆಟ್ನ ಕೇಳ್ತಾ ಇದ್ದಾರೆ. ಅದೇ ಪ್ರಕಾರ ಅಲ್ಪಸಂಖ್ಯಾತರು ಕೂಡ ಅವರು ಕೂಡ ತಮ್ಮ ಅಪೇಕ್ಷೆಯನ್ನು ಮಾಧ್ಯಮಗಳ ಮೂಲಕ ಹೇಳಿದ್ದಾರೆ, ನಮಗೂ ಟಿಕೆಟ್ ಕೊಡಿ ಅಂತ. ಹಾಗಾಗಿ ನಾವು ಕೂಡ ಮುಸ್ಲಿಂ ಜನಾಂಗದ ಮತದಾರರು ಅಧಿಕ ಜನಸಂಖ್ಯೆಯಲ್ಲಿ ಇರೋದ್ರಿಂದ ಮುಸ್ಲಿಂ ಅಭ್ಯರ್ಥಿಗೆ ಮತ ನಿರ್ಣಾಯಕವಾಗಿದೆ. ಹಿರಿಯ ರಾಜಕೀಯ ಧುರೀಣರಾದಂತಹ ಕೊಳಗೈ ದಾನಿಗಳು ಸರ್ವ ಜನಾಂಗದ ಆದರಣೀಯ ವ್ಯಕ್ತಿಯಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ವಿಧಾನಸಭಾ ಕ್ಷೇತ್ರದಿಂದ ದಕ್ಷಿಣದಲ್ಲಿ ಸುಮಾರು 4-5 ಬಾರಿ ಮುಸ್ಲಿಂ ಸಮುದಾಯನೇ ಅತಿ ಹೆಚ್ಚು ಓಟ್ ಇರೋದ್ರಿಂದ ಇಲ್ಲಿ ತನಕ ಅವರಿಗೆ ಗೆಲ್ಲಲಿಕ್ಕೆ ಅವಕಾಶ ಸಿಕ್ಕಿರೋದು ದಾವಣಗೆರೆಯೊಳಗೆ ಇತಿಹಾಸನೇ ಸರಿ. ಹಾಗಾಗಿ ಈಗ ಅವರೇನು ಪ್ರೀತಿ ಇತ್ತು ಅವ್ರ ಮೇಲೆ, ಹಿರಿಯರು ಶಾಸಕರು ತನಕ ನಾವು ಯಾರು ಕೂಡ ಆ ಕ್ಷೇತ್ರಕ್ಕೆ ಮುಸಲ್ಮಾನರು ಕೇಳಿದ್ದಿಲ್ಲ. ಮುಂದೊಂದಲ್ಲ ಒಂದಿನ ನಿಮಗೂ ಕೊಡ್ತೀವಿ, ಇದು ಕೊನೆ ಚುನಾವಣೆ ಅಂತೇಳಿ ಶಾಸಕರು ಕೂಡ ಹೇಳಿದ್ರು ಅಂತೇಳಿ ನಾವು ನಿಮ್ಮ ಮಾಧ್ಯಮ ಮುಖಾಂತರ ವಿಚಾರ ತಿಳಿದು ಅವರು ಕೂಡ ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ ತನಕನೂ ಅವರಿಗೆ 5 ಬಾರಿ ಮಾಡಿದ್ದಾರೆ. ಎಲ್ಲರಿಗೂ ಒಂದ್ಸತಿ ಅವಕಾಶ ಸಿಗಬೇಕು ಅನ್ನೋದೇ ಕೂಡ ನಮ್ಮದು ಕೂಡ ಒಂದು ಅಭಿಪ್ರಾಯ ಆಗಿರೋದ್ರಿಂದ ಅವ್ರ ಬೈಕಿ ಯಾರ್ದಾರ ಕೊಡಿ. ಯಾಕೆಂದ್ರೆ ಬಹುಸಂಖ್ಯಾತರು ಅವರೇ ಇದ್ದಾರೆ. ಸುಮಾರು 70-75 ಸಾವಿರ ಜನಸಂಖ್ಯೆ ದಕ್ಷಿಣ ಕ್ಷೇತ್ರದಲ್ಲಿದೆ. ಯಾಕೆಂದ್ರೆ ಈ ಮಾತು ನಾನು ಯಾಕೆ ಹೇಳ್ತೀನಿ, ಹಿಂದೆ ನಾನು ಚುನಾವಣೆ ನಿಂತಾಗಲೂ ಕೂಡ ನಮ್ಮನ್ನು ಕೂಡ ಅವ್ರು ಆಯ್ಕೆ ಮಾಡಿದ್ದಾರೆ. ಆ ವರ್ಗದವರಿಗೂ ಕೂಡ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಅದೇ ರೀತಿ ಮಲ್ಲಣ್ಣವ್ರಿಗೂ ಕೂಡ ನಾವು ಹೇಳೋದೇನಪ್ಪ ಅಂದ್ರೆ ಅಜ್ಜರು ಏನು ಹೇಳಿದ್ರು ಅದನ್ನ ಮುಂದೆ ಅವರು ಒಂದು ಅವಕಾಶ ಮಾಡಿಕೊಡ್ಲಿ. ನಮಗೂ ಇಷ್ಟು ವರ್ಷ ಅವ್ರು ದುಡ್ದಿದ್ದಾರೆ, ನಾವು ಕೂಡ ಅವ್ರ ಋಣದಲ್ಲಿ ಇದೀವಲ್ಲ. ಒಂದು ಸ್ವಲ್ಪ ನಾನು ಕಿಂಚಿತ್ತು ಅವ್ರು ಭಾಳ ಮಾಡಿದ್ದಾರೆ, ನಾವು ಸ್ವಲ್ಪ ಹೊಂದಿದ್ದೀವಿ, ಅವರು ಭಾಳ ಹೊಂದಿದ್ದಾರೆ. 30-35 ವರ್ಷದಿಂದ ಅವರು ಆ ಪಕ್ಷದಿಂದ ಮತ ತಗೊಂಡು ಓಟ್ ಇದಾಗಿ ಬ್ಯಾಂಕಿಂದಲೇ ಶಾಸಕರು ಗೆದ್ಕೊಂತ ಬಂದಿದ್ದಾರೆ. ಈಗ ನಿಧಾನ ಆದ್ಮೇಲೆ ಅವ್ರು ಕೇಳ್ತಿರೋದ್ರಿಂದ ತಪ್ಪೇನಲ್ಲ. ಹಾಗಾಗಿ ಮಲ್ಲಣ್ಣವರು ಕೂಡ ದೊಡ್ಡ ಮನಸ್ಸು ಮಾಡಿ ಸೆಕೆಂಡ್ ಟಿಕೆಟ್ ಕೊಟ್ಟು ಆ ವಿಧಾನ ಕ್ಷೇತ್ರಕ್ಕೆ ಗೆಲ್ಸಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಪಾರ್ಟಿ ಇದೆಯಾ ಅನ್ನೋದಕ್ಕೆ ಇದು ಬಹಳ ಒಂದು ಸೂಕ್ತವಾದ ಕಾಲ. ಶಾಸಕರ ಜೊತೆ ನಿಂತು ಮಿನಿಸ್ಟರ್ ಆಗಿದ್ದಾರೆ, MP ಆಗಿದ್ದಾರೆ, MLA ಆಗಿದ್ದಾರೆ, ಸಚಿವರಾಗಿದ್ದಾರೆ. ಅವರು ಅನುಭವಿಸಿದಷ್ಟು, ಅವರಿಂದ ಲಾಭ ತಾಳದಷ್ಟು ನಮ್ಮ ದಾವಣಗೆರೆಗೆ ಯಾರೂ ಇಲ್ಲ ನಮಗೆ ಕಂಡಂಗೆ. ಯಾಕೆಂದ್ರೆ ನಾನು ಕೂಡ ಅವ್ರಲ್ಲಿ ಒಬ್ಬ ಒಡನಾಡಿ. ಶಾಮನೂರು ಶಿವಶಂಕರಪ್ಪ ಜೊತೆಗೆ ಸುಮಾರು 40 ವರ್ಷದಿಂದ ನಮ್ಮ ಸಮಾಜದವರು ಕೂಡ ಹಿಂದೆ ಪ್ರಥಮವಾಗಿ ಅವರಿಗೆ MLA ಮಾಡಿದ್ದೇವೆ ಅಂದ್ರೆ ತಪ್ಪಲ್ಲ.